ನಮಸ್ಕಾರ, ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಖಾಸಗಿ ಶಾಲೆಗಳ ಮತ್ತೊಂದು ಖ್ಯಾತೆ. ಸರ್ಕಾರದ ವಿರುದ್ಧ ಮತ್ತೆ ಸಮರಕ್ಕೆ ಸಿದ್ಧತೆ. ಫೀಸ್ ಕಡಿತ ಬೇಡವಂತೆ, ಅನುದಾನನೂ ಕೊಡಬೇಕಂತೆ. ಖಾಸಗಿ ದರ್ಬಾರ್. ಖಾಸಗಿ ಶಾಲೆಗಳಲ್ಲಿ ವಿಪರೀತವಾಗಿ ಈ ಒಂದು ಡೊನೇಷನ್ ಆಗಿರಬಹುದು ಅಥವಾ ಶಾಲಾ ಫೀಸ್ ಅನ್ನ ತೆಗೆದುಕೊಳ್ತಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಫೈನಲಿ ಸರ್ಕಾರ ಪೋಷಕರ ಪರವಾಗಿ ನಿಂತು 30% ಅಷ್ಟು ಬೋಧನಾ ಶುಲ್ಕವನ್ನ ಕಡಿತ ಮಾಡಿತ್ತು. ಆದ್ರೆ ಈಗ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲೆಗಳು ಖ್ಯಾತಿಯನ್ನ ತೆಗೆದಿದ್ದಾವೆ. ಶುಲ್ಕ ಕಡಿತದ ವಿರುದ್ಧ ಖಾಸಗಿ ಶಾಲೆಗಳು ಸಮರವನ್ನ ಸಾರುವಂತದ್ದು ಸರ್ಕಾರದ ವಿರುದ್ಧ. ರಾಜ್ಯ ಸರ್ಕಾರಕ್ಕೆ ಖಾಸಗಿ ಶಾಲೆಗಳು ಡೆಡ್ಲೈನ್ ಅನ್ನ ಬೇರೆ ಕೊಟ್ಟಿದ್ದಾರೆ. 30% ಅಷ್ಟು ಬೋಧನಾ ಶುಲ್ಕವನ್ನ ಕಡಿತ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 30% ಬೋಧನಾ ಶುಲ್ಕ ಕಡಿತಕ್ಕೆ ಖಾಸಗಿ ಶಾಲೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಶುಲ್ಕ ಕಡಿತ ವಾಪಸ್ಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. 8 ಖಾಸಗಿ ಶಾಲಾ ಸಂಘಟನೆಗಳು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. 30% ಅಷ್ಟು ಶುಲ್ಕ ಅಂದ್ರೆ ಬೋಧನಾ ಶುಲ್ಕವನ್ನ ಕಡಿತ ಮಾಡಿರೋದನ್ನ ವಾಪಸ್ ಪಡ್ಕೊಳ್ಬೇಕು ಅಂತ. ಬೇಡಿಕೆ ಈಡೇರದಿದ್ರೆ ಫೆಬ್ರವರಿ 23ರಂದು ಪ್ರತಿಭಟನೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನ ನೀಡಿದ್ದಾವೆ 8 ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆಯವರು. 4 ಬೇಡಿಕೆಗಳ ಈಡೇರಿಕೆಗೆ ಫೆಬ್ರವರಿ 22ರ ಡೆಡ್ಲೈನ್ ಅನ್ನ ಕೂಡ ನೀಡಲಾಗಿರುವಂಥದ್ದು. ಶಾಲಾ ಆಡಳಿತ ಮಂಡಳಿ ಸದಸ್ಯರು, ಶಿಕ್ಷಕರು, ಇತರೆ ಸಿಬ್ಬಂದಿ ಜೊತೆ ಪ್ರತಿಭಟನೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಶಾಲಾ ಆಡಳಿತ ಮಂಡಳಿಯಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರ ಜೊತೆ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಶಾಲೆ ಮತ್ತೆ ಪೋಷಕರಿಗೆ ಒಪ್ಪಿತ ಶುಲ್ಕ ನಿಗದಿಗೆ ಆಗ್ರಹವನ್ನ ಮಾಡಿರುವಂಥದ್ದು. ಕೆಲವೊಂದು ಶಾಲೆಗಳಲ್ಲಂತೂ ಸಿಕ್ಕಾಪಟ್ಟೆ ಫೀಸ್ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲೇ ಕೊರೋನಾದ ಹೊಡೆತದಿಂದ ಪೋಷಕರು ತತ್ತರಿಸಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಆ ಫೀಸ್ ಅನ್ನ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿತ್ತು. ಸರ್ಕಾರನೂ ಕೂಡ ಫೈನಲಿ ಅಳೆದು ತೂಗಿ ಪೋಷಕರ ಪರವಾಗಿ ನಿಂತು 30% ಅಷ್ಟು ಬೋಧನಾ ಶುಲ್ಕವನ್ನ ಕಡಿತ ಮಾಡಿತ್ತು. ಯಾಕೆಂದ್ರೆ ಆಲ್ಮೋಸ್ಟ್ ಶಾಲೆನೇ ನಡೆದಿರಲಿಲ್ಲ ಜನವರಿಯವರೆಗೂ ಕೂಡ. ಸೊ ಹೀಗಾಗಿ ಯದ್ವಾ ಕೆಲವೊಂದು ಶಾಲೆಗಳು ಈ ಹಿಂದೆ ಯಾವ ರೀತಿಯಾಗಿ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ವು ಅದೇ ರೀತಿಯಾಗಿ ಶಾಲಾ ಶುಲ್ಕವನ್ನ ಕಲೆಕ್ಟ್ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಪೋಷಕರ ಪ್ರತಿಭಟನೆಗೆ ಮಣಿದಿದ್ದಂತ ಸರ್ಕಾರ ಬೋಧನಾ ಶುಲ್ಕದಲ್ಲಿ 30% ಅಷ್ಟು ಕಡಿಮೆ ಮಾಡಿತ್ತು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲಾ ಸಂಘಟನೆಯವರು ಏನಿದೆ ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. 8 ಖಾಸಗಿ ಶಾಲಾ ಸಂಘಟನೆಯವರು ಈಗ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಮಾಡಿದ್ದಂತ ನಿರ್ಧಾರದಿಂದ ಹಿಂದೆ ಸರಿಬೇಕು. 30% ಅಷ್ಟು ಏನು ಬೋಧನಾ ಶುಲ್ಕ ಕಡಿತ ಮಾಡಿದ್ದೀರಾ ಆ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಶುಲ್ಕ ಕಡಿತದ ವಿರುದ್ಧದ ಹೋರಾಟಕ್ಕೆ ಬೆಂಬಲಿಸಿಲ್ಲ ರುಪ್ಸಾ ಸಂಘಟನೆ. ಇದು ಕೂಡ ಮತ್ತೊಂದು ಖಾಸಗಿ ಶಾಲಾ ಒಕ್ಕೂಟದ ಸಂಘಟನೆ ರುಪ್ಸಾ ಅಂತ. ಇವರು ಬೆಂಬಲಿಸಿಲ್ಲ. ಶಿಕ್ಷಣ ಇಲಾಖೆ ತೆಗೆದುಕೊಂಡಂತ ನಿರ್ಧಾರಕ್ಕೆ ರುಪ್ಸಾ ಸ್ವಾಗತವನ್ನ ಕೋರಿದೆ. ಅಂದ್ರೆ ಇವರು ಕೂಡ ಪೋಷಕರ ಪರವಾಗಿ ನಿಂತಿದ್ದಾರೆ. ಓಕೆ, ಹೌದು, ಇಂಥ ಟೈಮಲ್ಲಿ ಅವರಿಗೆ ಕಟ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ನಾವು ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದೆ ರುಪ್ಸಾ. ಒಳ್ಳೆ ಡಿಸಿಷನ್ ಇದು. ಪೋಷಕರ ಪರ ನಿಂತಿದೆ ರುಪ್ಸಾ ಖಾಸಗಿ ಶಾಲಾ ಒಕ್ಕೂಟ. ರುಪ್ಸಾ ಅಡಿಯಲ್ಲಿ ಸುಮಾರು 13,000ಕ್ಕೂ ಹೆಚ್ಚು ಶಾಲೆಗಳು ಬರ್ತವೆ. ಖಾಸಗಿ ಶಾಲೆಗಳ ಜಂಟಿ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಅಧಿಕೃತವಾಗಿ ಹೇಳಿದ್ದಾರೆ ರುಪ್ಸಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಏನು 29ನೇ ತಾರೀಕು ನಮ್ಮ ಮಾನ್ಯ ಶಿಕ್ಷಣ ಸಚಿವರು 70% ಶುಲ್ಕವನ್ನ ಈ ವರ್ಷ ನೀವು 2021ನೇ ಸಾಲಿಗೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಏನು ಆದೇಶವನ್ನು ನೀಡಿದರು ಅದನ್ನ ರುಪ್ಸಾ ಸಂಘಟನೆ ಸ್ವಾಗತಿಸಿದೆ. ಆದರೆ ಇತ್ತೀಚೆಗೆ ಕೆಲವು
ದೊಡ್ಡ ಪ್ರತಿಷ್ಠಿತ ಶಾಲೆಗಳು ಮತ್ತೆ ಸೋಕಾಲ್ಡ್ ಕಾರ್ಪೊರೇಟ್ ಶಾಲೆಗಳು ಅವರೆಲ್ಲರೂ ಏನಂತಿದ್ದಾರೆ ಅಂತಂದ್ರೆ ನಮಗೆ 100% ಫೀಸಸ್ ಬರಲೇಬೇಕು, ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅವರಿಗೆ 100% ಫೀಸಿನ ಅವಶ್ಯಕತೆ ಇದೆಯೇನೋ ಅದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಸೊ ಹಾಗಾಗಿ ಏನು ನಾಳೆ 23 ಸ್ಟ್ರೈಕ್ ಅನ್ನ ಮಾಡಕ್ ಹೊರಟಿದ್ದಾರೋ 100% ಫೀಸ್ ಬೇಕು ಅಂತ ಹೇಳಿ ಅದಕ್ಕೆ ರುಪ್ಸಾ ಬೆಂಬಲವನ್ನ ಕೊಡೋದಕ್ಕೆ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕ್ಯಾಂಪ್ಸ್ನ ಸದಸ್ಯರಾಗಿರುವಂತೆ ಕಿರಣ್ ಪ್ರಸಾದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಿರಣ್ ಪ್ರಸಾದ್ ಅವರೇ. ನಮಸ್ಕಾರ. ಈಗ ನೀವು 30% ಬೋಧನಾ ಶುಲ್ಕ ಕಡಿತಕ್ಕೆ ವಿರೋಧವನ್ನ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀರಾ, ಆ ನಿರ್ಧಾರದಿಂದ ವಾಪಸ್ ಪಡಿಬೇಕು ಅಂತ. ಹೌದು. ಅಂದ್ರೆ ಏನ್ ಸರ್ ಇದು? ಯಾಕೆಂದ್ರೆ ಪೋಷಕರ ಪರವಾಗಿ ಇಷ್ಟೊಂದು ಶುಲ್ಕವನ್ನ ವಿಧಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಕಡಿತ ಮಾಡಬೇಕು ಅಂತ ಸರ್ಕಾರ ಹೇಳಿದೆ. ನಮ್ಮ ತೊಂದರೆ ಒಂದೇ ಕಾರಣ. ಈಗ ನಾವು ಮೀಟಿಂಗ್ ಅಲ್ಲಿ ಪ್ರತಿಯೊಬ್ರು ಒಂದೊಂದು ಇಷ್ಟು ಪರ್ಸೆಂಟೇಜ್ ನಾವು ಆಕ್ಸೆಪ್ಟ್ ಮಾಡಬಹುದು, ಇಂತ ಹೆಡ್ಸ್ ಕೆಳಗಡೆ ನೀವು ಕಟ್ ಮಾಡಬಹುದು ಅಂತ ನಾವು ಕೇಳ್ಕೊಂಡ್ವಿ. ಈ 30% ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ರು ಅಂತ ನಮ್ಗೆ ಇಲ್ಲಿ ತನಕ ಗೊತ್ತಾಗ್ತಿಲ್ಲ. ಆಮೇಲೆ ಎರಡನೇದು, ಈಗ ನಮ್ಮ ರುಪ್ಸಾ ಅವ್ರು ಹೇಳ್ದಂಗೆ ಬೇರೆ ಸಂಘಟನೆಗಳಂತ ಹೇಳಿದ್ರು. ಇಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೀನಿ, ಇದು ಕ್ಯಾಂಪ್ಸ್ ಒಂದೇ ಇಲ್ಲ. ನಮ್ಮ CBSE ICS ಅಸೋಸಿಯೇಷನ್ ಅವರು, ನಮ್ಮ ಕುಮ್ಸ್ಮಾ ಅಂದ್ರೆ ಅನ್ಎಡೆಡ್ ಮೈನಾರಿಟಿ ಅಸೋಸಿಯೇಷನ್, ಫೆಡರೇಷನ್ ಆಫ್ ಸ್ಕೂಲ್ಸ್, ಸೆಕೆಂಡರಿ ಎಜುಕೇಶನ್, ಆಮೇಲೆ ನಮ್ಮ ಕ್ರಿಶ್ಚಿಯನ್ ಸ್ಕೂಲ್ಸ್ ಬೋರ್ಡ್ ಇದೆ, ಆಮೇಲೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಎಲ್ಲರೂ ಸೇರ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದರಲ್ಲಿ ನಮಗೆ ಬಹಳ ತೊಂದರೆ ಉಂಟಾಗುತ್ತೆ. ಯಾಕೆಂದ್ರೆ ಇದು ನಮ್ಮ ಆಂಗಲ್ ಇಂದ ಒಂದು ಯೋಚನೆ ಮಾಡಿಲ್ಲ. ಸೊ 30-40% ಎನ್ರೋಲ್ಮೆಂಟ್ ಇಟ್ಕೊಂಡು ನೀವು 30% ಕಡಿತ ಮಾತಾಡಿಸ್ತೀನಿ ನಿಮ್ ಜೊತೆ. ನಮ್ ಜೊತೆ ಈಗ MLC ಪುಟ್ಟಣ್ಣ ಅವರು, ಕ್ಯಾಂಪ್ಸ್ ನ ಗೌರವಾಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್, ಈಗ ನೀವು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದೀರಾ. ಹೌದು ಸರ್. ಸರ್, ಈಗ ಸರ್ಕಾರದ ಜೊತೆ ನೀವು ಕೂಡ ಇದ್ದೀರಾ, ಬಿಜೆಪಿಯ ಸದಸ್ಯರು ಕೂಡ ಹೌದು. ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ನೀವು ಹೇಳ್ಬೋದಿತ್ತಲ್ಲ ಸರ್? ಸರ್, ಈಗ ಎಲ್ಲಾ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಮೇ ತಿಂಗಳಲ್ಲೇ ಮೀಟಿಂಗ್ ಮಾಡಿಸಿದ್ವಿ, ಒಂದ್ 10 ಬಾರಿ ಮೀಟಿಂಗ್ ಮಾಡಿಸಿದೀವಿ. ಆದ್ರೆ ಸುರೇಶ್ ಕುಮಾರ್ ಅವರ ಉದಾಸೀನತೆ ಮತ್ತೆ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇಡೀ ಗವರ್ಮೆಂಟ್ ಅಲ್ಲೂ ಕೂಡ ಕಷ್ಟದಲ್ಲೂ ಸಹಾಯ ಮಾಡಿದ್ರು. ಮುಖ್ಯಮಂತ್ರಿಗಳು ಮೇನಲ್ಲೇ ಅಟ್ಲೀಸ್ಟ್ ಇದ್ರಲ್ಲಿ ಪ್ರೈವೇಟ್ ಟೀಚರ್ಸ್ ಎಲ್ಲರೂ ಕೂಡ ನೌಕರರುಗಳಿಗೆ ಒಂದು ಫುಡ್ ಕಿಟ್ ಎಲ್ಲ ಅರೇಂಜ್ ಮಾಡ್ರಿ ಇಮಿಡಿಯೇಟ್ ಅಂತ ಸೂಚನೆನೂ ಕೂಡ ಕೊಟ್ರು ಮೀಟಿಂಗ್ ಗಳಲ್ಲೇ. ಬಟ್ ಯಾವುದಕ್ಕೂ ಕೂಡ ಕ್ರಮನೇ ಕೈಗೊಳ್ಳಿಲ್ಲ ಇವರು. ಈಗ ಆಯ್ತಲ್ಲ 30-40% ಕಟ್ ಮಾಡಿ ಅಂತಾರಲ್ಲ, ಇವ್ರದ್ದೇನ್ ಕೊಡುಗೆ ಗೌರ್ಮೆಂಟ್? ಕೋವಿಡ್ ಬಂದಿರೋ ಸಂದರ್ಭದಲ್ಲಿ ಇವ್ರೇನ್ ಹೆಲ್ಪ್ ಮಾಡಿದ್ರು ಅಲ್ಲಿಗೆ? ಇವ್ರು ಟ್ಯಾಕ್ಸ್ ಕಟ್ಸ್ಕೊತಾ ಇಲ್ವಾ? ಕರೆಂಟ್ ಬಿಲ್ ಕಟ್ಸ್ಕೊತಾ ಇಲ್ವಾ? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಸ್ಕೊತಾ ಇಲ್ವಾ? ಏನ್ ಬಿಟ್ಟವ್ರೆ ಇವರು? ಇವ್ರದ್ದೇನ್ ಕೊಡುಗೆ? ಇವ್ರೇನ್ ಮಾಡ್ತಾವ್ರೆ ಅಂತ ಸುರೇಶ್ ಕುಮಾರ್ ಬಹಳ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ಮೆಂಟ್ ಸ್ಕೂಲ್ ಮೇಲೆ ಪೇರೆಂಟ್ಸ್ ಎತ್ಕಡ್ತಾವ್ರೆ. ಪೇರೆಂಟ್ಸ್ ಎತ್ಕೊಡ್ತಾರೆ. ಯಾಕೆ ಈಗ ಪೇರೆಂಟ್ಸ್ ಕೂಡ ತೊಂದರೆ ಇದ್ದಾರೆ, ಮಕ್ಕಳು ತೊಂದರೆ ಇದ್ದಾರೆ, ಟೀಚರ್ಸ್ ತೊಂದರೆ, ನೌಕರು ತೊಂದರೆ ಇದ್ದಾರೆ, ಮ್ಯಾನೇಜ್ಮೆಂಟ್ ತೊಂದರೆ ಇದೆ, ಎಲ್ಲರೂ ತೊಂದರೆ ಇರುವಾಗ ಒಬ್ಬರವ್ರಿಗೆ ಎತ್ಕಟ್ಟು ಕೆಲಸ ಮಾಡುತ್ತಾ ಇದು? ನಿಮ್ದೇನು, ನಿಮ್ ಸರ್ಕಾರ ಏನ್ ಮಾಡ್ತೀರಿ ಹೇಳಿ ಸ್ವಾಮಿ? ಹೈಯರ್ ಎಜುಕೇಶನ್ ನಿಮಗೆ ಗೊತ್ತು, ನೀವು ಕೂಡ ವರದಿಗಳು ಮಾಡಿದಿರಿ, ನೀವು ಕೂಡ ಬಹಳಷ್ಟು ಇದು ಮಾಡಿದಿರಿ, ಸಂಬಳ ಕೊಡ್ಸಿದ್ರಿ. ಸುರೇಶ್ ಕುಮಾರ್ ಅವರ ವೈಯಕ್ತಿಕ ನಿರ್ಧಾರ ಅಲ್ವಲ್ಲ ಸರ್? ಅವರೊಂದು ಟೀಮ್ ಅನ್ನ ರಚನೆ ಮಾಡಿದ್ರು, ಆ ಒಂದು ಟೀಮ್ ಕೊಟ್ಟಂತಹ ಸಲಹೆಯಂತೆ ಅವರು 30% ಬೋಧನಾ ಶುಲ್ಕವನ್ನು ಕಡಿಮೆ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಲ್ವಾ? ಟೀಮ್ ಅಂದ್ರೆ ಇವರೆಲ್ಲ ಮಾಡ್ಸಿರೋದು ಹೇಳಿ ಅದನ್ನ. ಯಾವ ಟೀಮ್ ಏನೇನ್ ಇಲ್ಲರೂ ಟೀಮ್ ಬಂದಿರಲಿಲ್ಲ ಸರ್. ಹೈಯರ್ ಎಜುಕೇಶನ್ ಟೀಮ್ ಇರ್ಲ್ವಾ ಸರ್? ಹೈಯರ್ ಎಜುಕೇಶನ್ ಟೀಮ್ ಇರ್ಲ್ವಾ? ಇವ್ರು ಯಾಕೆ ಮಾಡಿದ್ರು ಟೀಮ್? ಹೈಯರ್ ಎಜುಕೇಶನ್ ಮಾಡ್ಲಿ. ಅತಿ ಉಪನ್ಯಾಸಕ್ಕೆಲ್ಲ ನೀವೇನೇ ವರದಿ ಮಾಡಿದ್ರಿ, ಅತಿ ಸಂಬಳ ಕೊಡ್ಲಿಲ್ಲ, ಕಷ್ಟ ಅಲ್ಲ ಅವ್ರೆ ಅಂತೇಳಿ ಮುಖ್ಯಮಂತ್ರಿ ಒಪ್ಕೊಂಡು ಸಂಬಳ ಕೊಟ್ಟಿಲ್ಲ ಸರ್ ಅವ್ರಿಗೆ? ಕೆಲಸ ಮಾಡಿದಾಗ 5-6 ತಿಂಗಳು ಸಂಬಳ ಕೊಟ್ರು ಅವ್ರಿಗೆ. ಈ ಇಲಾಖೆ ಯಾಕೆ ಕೊಡ್ಲಿಲ್ಲ? ಪ್ರೈಮರಿ ಸೆಕೆಂಡರಿ ಯಾಕೆ ಕೊಡ್ಲಿಲ್ಲ? ಹಂಗಾರೆ ಇವ್ರ ನೆರವೇನು? ಯಾವ್ದೇ ಮಂತ್ರಿಗಳಾಗಿ ಇವ್ರೇನ್ ಪ್ರಯತ್ನ ಮಾಡಿದ್ರು? ಯಾವ್ದೋ ಒಂದು ವರದಿ ತಗೊಂಡ್ಬಿಟ್ಟು ಪೇರೆಂಟ್ಸ್ ಎತ್ತಿ ಮ್ಯಾನೇಜ್ಮೆಂಟ್ ಮೇಲೆ ಎತ್ಕಟ್ಟುದು, ಮ್ಯಾನೇಜ್ಮೆಂಟ್ ಎತ್ತಿ ಪೇರೆಂಟ್ಸ್ ಮೇಲೆ ಎತ್ಕಟ್ಟುದ? ಈ ಕೆಲಸ ಮಾಡ್ತಾರ ಮಂತ್ರಿಗಳಾಗಿ? ಇದು ಸರಿಯಲ್ಲ ಸರ್. ನೋಡಿ, ನಾನು ಸರ್ಕಾರವಾಗಿ ಯಾರಿಗೂ ಬರ್ದೇ ಇರುವಂತ ಕಾಯಿಲೆ ಇಡೀ ಪ್ರಪಂಚ ಬಂದಿದೆ. ಓಕೆ, ಈಗ ನೀವು ಸುರೇಶ್ ಕುಮಾರ್ ಮೇಲೆ ಆರೋಪನೆ ಮಾಡ್ತಾ ಇದ್ದೀರಾ. ನೀವೇ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳನ್ನ ಕೇಳ್ಬೋದಿತ್ತಲ್ಲ? ನಿಮ್ದೇ ಜೆಡಿಎಸ್ ಇಂದ ಸರ್ ಮುಖ್ಯಮಂತ್ರಿಗಳಿಂದನೇ ಹೇಳ್ಸಿದೀವಿ ಸರ್. ಮುಖ್ಯಮಂತ್ರಿಗಳ ಅಧ್ಯಕ್ಷರಲ್ಲೇ ಮೀಟಿಂಗ್ ಮಾಡಿದೀವಿ ಸರ್, 2 ಮೀಟಿಂಗ್.
ಅವ್ರು ಹೇಳಿದ್ ಏನು ಕೂಡ ಮಾಡ್ಲಿಲ್ಲ, ಇವರು ಮಂತ್ರಿಗಳಾಗಿ ಏನೂ ಕೂಡ ಕ್ರಮ ಕೈಗೊಳ್ಳಿಲ್ಲ. ಅಂದ್ರೆ ಸರ್ ಮುಖ್ಯಮಂತ್ರಿಗಳು ಹೇಳಿದ್ರ 30% ಬೋಧನಾ ಶುಲ್ಕವನ್ನ ಕಡಿತ ಮಾಡಬೇಡಿ ಅಂತ ಹೇಳಿದ್ರ ಯಾರಿಗೆ? ಮುಖ್ಯಮಂತ್ರಿಗಳು ಸುರೇಶ್ ಕುಮಾರ್ ಅವರಿಗೆ. ಸರ್ ಮುಖ್ಯಮಂತ್ರಿಗಳಿಗೆ ಯಾವ್ದನ್ನು ಕೂಡ ಮುಖ್ಯಮಂತ್ರಿಗಳು ಎಲ್ಲಾ ಏನೇನ್ ಬೇಕು ಶಿಕ್ಷಣ ಇಲಾಖೆನಲ್ಲಿ ಕಷ್ಟದಲ್ಲಿರುವಂತವ್ರಿಗೆ ನೆರವಾಗ್ಲಿಕ್ಕೆ ಸೂಚನೆ ಕೊಟ್ರು ನಮ್ಮ ಸಮಕ್ಷಮದಲ್ಲೇ. ಇವ್ರೇನ್ ಮಾಡಿದ್ರು, ಮೇಯಿಂದ ಇದುವರೆಗೆ ಯಾವ ಕ್ರಮನೂ ಕೈಗೊಳ್ಳಿಲ್ಲ. ಈಗ ಏಕಾಏಕಿ ಪೇರೆಂಟ್ಸ್ ಇಂದ ಮ್ಯಾನೇಜ್ಮೆಂಟ್ ಮೇಲೆ ಎತ್ಕಟ್ಟುವಂತ ಕೆಲಸ ಮಾಡ್ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಈಗ ನಿಮ್ಗೆ ಗೊತ್ತು, ಈಗ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದು ಏನೇನ್ ಫೆಸಿಲಿಟೀಸ್ ಕೊಡ್ತಾರೆ ಗೌರ್ಮೆಂಟ್? 3 ವರ್ಷ ಫ್ರೀ ಕರೆಂಟ್ ಅಂತಾರೆ, 3 ವರ್ಷ ಫ್ರೀ ವಾಟರ್ ಅಂತಾರೆ, ಸಬ್ಸಿಡಿ ಕೊಡ್ತೀವಿ ಅಂತಾರೆ, ಲ್ಯಾಂಡ್ ಸಬ್ಸಿಡಿ ಎಲ್ಲಾನು ಕೊಡ್ತಾರೆ ಅಲ್ವಾ? ಸರ್ ಒಂದ್ ಕಡೆ ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆಯವರು ಪ್ರತಿಭಟನೆ, ಮತ್ತೊಂದ್ ಕಡೆ ಪೋಷಕರ ಪ್ರತಿಭಟನೆಯನ್ನ ಎದುರಿಸ್ತಾ ಇತ್ತು ರಾಜ್ಯ ಸರ್ಕಾರ. ಈಗ ನಾವು ಪೋಷಕರ ಪರವಾಗಿ ನಿಂತಿದ್ದೀವಿ. ಕೊರೋನಾದ ಸಂದರ್ಭದಲ್ಲಿ ಕೆಲಸವನ್ನ ಕಳ್ಕೊಂಡಿದ್ರು, ಸಾಕಷ್ಟು ಜನಕ್ಕೆ ಕಟ್ಟಕ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಅವ್ರ ಪರವಾಗಿ ನಾವು ನಿಂತಿದ್ದೀವಿ, 30% ಅಷ್ಟೇ ಕಡಿಮೆ ಮಾಡಿರೋದು ಅಂತ ಹೇಳ್ತಾ ಇದ್ರು ಅವರೇ. ಸುರೇಶ್ ಕುಮಾರ್ ಅವರು ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಏನ್ ಮಾತನಾಡಿದ್ದಾರೆ. ಗೊತ್ತಿರ್ಲಿ ಸರ್, ಅವ್ರು ಹೇಳ್ತಾರೆ, ಅವ್ರು ಎತ್ಕಟ್ಟುವಂತ ಕೆಲಸ ಮಾಡ್ತಾರೆ ಸರ್, ಅದೇ ಎತ್ಕಟ್ಟುವಂತದ್ದು. ಇವ್ರ ಕೊಡುಗೆ ಏನ್ ಸರ್? ನಾನ್ ಹೇಳೋದು ನನ್ ಕೈಲಿ ಕೊಡ್ಸ್ತೀನಿ ಅಂತಾರಲ್ಲ, ನಿಮ್ದೇನು? ನಿಮ್ದೇನ್ ಹೇಳ್ರಿ? ನಿಮ್ದೇನ್ ಹೇಳಿ ಮೊದಲು? ನನ್ನ ಹತ್ರ ಕೊಡ್ಸಕ್ ನೀವೇ ಆಗ್ಬೇಕ? ನನ್ ಕೊಡಿ ಅಂತ ಹೇಳಕ್ ನೀವ್ ಆಗ್ಬೇಕಾ ಸ್ವಾಮಿ? ನಿಮ್ದೇನ್ ಹೇಳ್ರಿ? ಸರ್ಕಾರದಿಂದನೂ ಅನುದಾನ ಆರ್ಥಿಕ ಸಹಾಯ ನಮಗ್ ಮಾಡ್ಲಿ, ಇವರು ಕಟ್ ಮಾಡ್ಕೊಳ್ಳಿ, ಅದೇ ರೀತಿಯಾಗಿ ಆರ್ಥಿಕ ಸಹಾಯ ಮಾಡ್ಲಿ ಅಂತ ನಿಮ್ಮ ಆಗ್ರಹ. ಸರ್ ನಂದೇನ್ ಗೊತ್ತಾ ಸರ್, ನಾನು ಅವ್ರಿಗೆ ಅಂತಲ್ಲ ಸರ್, ಕಷ್ಟದಲ್ಲಿರುವಂತ ಟೀಚರ್ಗಳಿಗೆ, ನಾನ್ ಟೀಚಿಂಗ್ ಸ್ಟಾಫ್, ಆಯಾಗಳು, ಅಲ್ಲಿರುವಂತ ಡ್ರೈವರ್ಗಳು, ಅವ್ರಿಗಾರು ಒಂದ್ಸಲ ಪುಟ್ ಕಿಟ್ ಕೊಡುವಂತ ಮಾಡ್ಲಿಲ್ಲ ಸರ್ ಕೆಲಸನ. ಸರ್ TWF ಅಲ್ಲಿ ಸರ್ 106 ಕೋಟಿ ಡೆಪಾಸಿಟ್ ಇದೆ ಸರ್. ಇಂತ ಪ್ರಾಕೃತಿಕ ವಿಕೋಪ ಬಂದ ಸಂದರ್ಭದಲ್ಲಿ ಯೂಸ್ ಮಾಡಲಿಲ್ಲ ಅಂದ್ರೆ ಏನಕ್ಕೆ ಅದು ದುಡ್ಡು ಇಟ್ಕೊಂಡು ಏನಕ್ಕೆ ಮಾಡ್ತಾರೆ ಅಲ್ವಾ ಸರ್? ನಾನ್ ಹೇಳೋದು ಮ್ಯಾನೇಜ್ಮೆಂಟ್ ಗೆ ಸಹಾಯ ಮಾಡಿ ಅಂತಲ್ಲ, ಇವರಿಂದ ಯಾರಿಗೂ ಸಹಾಯ ಆಗ್ಲಿಲ್ಲ. ಇವ್ರೇನ್ ಹೇಳೋದು, ಮ್ಯಾನೇಜ್ಮೆಂಟ್ ಕೈನಲ್ಲಿ ಇವ್ರ ಕೈ ಸಹಾಯ ಮಾಡಿ ಇವರೇ ಮಾಡ್ಬೇಕಾ? ಆಯ್ತು, ಮ್ಯಾನೇಜ್ಮೆಂಟ್ ಇವ್ರೇನ್ ಸಹಾಯ ಮಾಡೋರು ಹಂಗಾರೆ? EMI ಕಟ್ಟಕ್ಕೆ ಏನೋ ಸಹಾಯ ಮಾಡೋರ? ಕರೆಂಟ್ ಬಿಲ್ ರಿಯಾಯಿತಿ ಕೊಡ್ಸೋರ? ಟ್ಯಾಕ್ಸ್ ರಿಯಾಯಿತಿ ಕೊಡ್ ಏನ್ ಮಾಡೋರು ಸರ್ ಇವರು? ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯಾದಂತ ಅನುದಾನವನ್ನ ನೀಡದೆ ಪೋಷಕರ ಪರವಾಗಿ ನಿಂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಾ ನಿಮ್ ಪ್ರಶ್ನೆ? ಅಲ್ಲ ಸರ್, ನಮ್ದು ಸರ್, ನಮ್ದೇನು ಸರ್, ಅವರು ಕಷ್ಟದಲ್ಲಿದ್ದಾರೆ, ಪೇರೆಂಟ್ಸ್ ಕೂಡ ಕಷ್ಟದಲ್ಲಿದ್ದಾರೆ, ಪೇರೆಂಟ್ಸ್ ಕೂಡ ಕಷ್ಟದಲ್ಲಿದ್ದಾರೆ. ಆದ್ರೆ ಪೇರೆಂಟ್ಸ್ ನಾವು ಮ್ಯಾನೇಜ್ಮೆಂಟ್ ಸಹಾಯ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ಏನೋ ರಿಯಾಯಿತಿ ಕೊಡ್ಬೇಕಲ್ಲ. ಆಯ್ತಪ್ಪ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಪಡಿ ಕಣ್ರಿ, ಟ್ಯಾಕ್ಸ್ ಕಟ್ಪಡಿ ಕಣ್ರಿ, ವಾಟರ್ ಬಿಲ್ ಕಟ್ಪಡಿ ಕಣ್ರಿ. ಸೊ ಇದಕ್ಕೇನ್ ವಿರೋಧ ಇಲ್ಲ, 30% ಕಡಿತ ಮಾಡಿದ್ದಕ್ಕೇನ್ ವಿರೋಧ ಇಲ್ಲ, ಬಟ್ ಸರ್ಕಾರ ನಮ್ ಪರವಾಗಿ ನಿಲ್ತಾ ಇಲ್ಲ ಅನ್ನೋದಕ್ಕೆ ವಿರೋಧ. ನಿಲ್ತಾ ಇಲ್ಲ. ಆದ್ರೆ ಇದೇನಾದ್ರು 30% ಅಂತ ಆಗ್ತಾ ಇಲ್ಲ ಸರ್, 30% ಅನ್ನುವಂಥದ್ದು 50-65% ವರ್ಗ ಹೋಗ್ತಾ ಇದೆ ಸರ್. ಇದು ಅದು ಪ್ರಾಬ್ಲಮ್. ಇದು 30% ತಡ್ಕೊಂಡ್ಬಿಡೋರು, 30 ಅನ್ನುವಂಥದ್ದು 50-65 ಗಂಟೆ ಹೋಗ್ತಾ ಇದೆ. ಇದು ದಟ್ ಪ್ರಾಬ್ಲಮ್. ಆಮೇಲೆ ಇನ್ನೊಂದೇನ್ ಗೊತ್ತಾ, ತಮಗ್ ಗೊತ್ತಿರ್ಬೋದು, ಯಾರೋ ಒಂದ್ 2%, 3%, 5% ಮನ್ಸಲ್ಲಿ ಇಟ್ಕೊಂಡು ಮೋರ್ ದ್ಯಾನ್ 85% ಬಡ್ಜೆಟ್ ಶಾಲೆಗಳು ಸರ್, ಪೋಷಕರು ಏನ್ ಕೊಡ್ತಾರೋ ಫೀಸ್ ಅನ್ನ ಅದ್ರ ಮೇಲೆ ನಡೆಯುವಂತವು ಸಂಸ್ಥೆಗಳು, ಅದನ್ನೇ ನಂಬ್ಕೊಂಡಿರುವಂತವ್ರು. ಇವ್ರು ಏನೂ ಸಹಾಯ ಮಾಡ್ದಾನೆ ಗೌರ್ಮೆಂಟ್ ಮಿನಿಸ್ಟ್ರು ಎಲ್ಲವೂ ಕೂಡ ಅವ್ರ ಮೇಲೆ ಇವ್ರಿಗೆ ಎತ್ತು ಕಟ್ಕೊಂಡು, ಇವ್ರ ಮೇಲೆ ಅವ್ರ ಎತ್ತು ಕಟ್ಕೊಂಡಿದ್ದು ಹೆಂಗ ಎಷ್ಟು ಮಟ್ಟಕ್ಕೆ ಸರಿ ಇದು ಸರ್? ಈಗ ಈ ಒಂದು ಶಿಕ್ಷಣ ಒಂದು ವರ್ಗದಿಂದನೇ ಸಾಕಷ್ಟು ಜನ MLCಗಳು ಆಯ್ಕೆ ಆಗಿದ್ದೀರಾ, ನೀವೆಲ್ಲ ಯಾಕೆ ಮನವಿ ಮಾಡ್ಕೊಳ್ತಾ ಇಲ್ಲ? ಪುಟ್ಟಣ್ಣ ಅವರು ಮಾತ್ರ ಯಾಕೆ ನಿಂತ್ಕೊಳ್ತಾ ಇದಾರೆ ಸರ್? ನಾನು ಯಾರು ಬಿಡ್ತಾರೋ ಇಲ್ವೋ ಸರ್, ನಾನು ಯಾವುದೇ ಸರ್ಕಾರ, ನಮ್ದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದೀನಿ ನಾನು. ಇವತ್ತಿನ ಎಲ್ಲರೂ ಸಂಕಷ್ಟದಲ್ಲಿದ್ದೀವಿ ಸರ್. ಒಂದ್ ಫ್ಯಾಮಿಲಿ ಇದು, ಪೇರೆಂಟ್ಸ್ ಕಷ್ಟದಲ್ಲಿದ್ದಾರೆ, ಮಕ್ಕಳು ಕಷ್ಟದಲ್ಲಿದ್ದಾರೆ, ಟೀಚರ್ ಕಷ್ಟದಲ್ಲಿದ್ದಾರೆ, ನಾನ್ ಟೀಚಿಂಗ್ ವರ್ಕ್ ಕಷ್ಟದಲ್ಲಿದ್ದಾರೆ, ಮ್ಯಾನೇಜ್ಮೆಂಟ್ ಕಷ್ಟದಲ್ಲಿದೆ, ಎಲ್ಲಾನು ಉಳಿಸ್ಬೇಕಲ್ಲ ಸರ್. ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟು ಸರ್ಕಾರ ಮಾಡುವಂತದ್ದು ಕೆಲಸನ ಅದು ನಾನು ಹೇಳೋದು. ಈಗ ನಿಮ್ಗೆ ಗೊತ್ತಿಲ್ಲ, ಪೇರೆಂಟ್ಸ್ ಫೀಸ್ ಕಟ್ಟೋ ಪರಿಸ್ಥಿತಿ ಇಲ್ಲ, ಹಂಗಾರೆ ಏನ್ ಮಾಡ್ಬೇಕು? ಇವ್ರು ಮ್ಯಾನೇಜ್ಮೆಂಟ್ ಏನಿಸ್ತು ಒಂದ್ ರೀತಿ ಸಹಾಯ ಮಾಡಿರ್ತಾನೆ, ಅವರು ಸಹಾಯ ಮಾಡಕ್ಕಾಗೋದು? ಅದು ನಮ್ದು ನೋಡೋಣ ಸರ್. ನಿಮ್ಮ ಎಚ್ಚರಿಕೆಗೆ ಯಾವ ರೀತಿಯಾಗಿ ಸರ್ಕಾರ ಬಗ್ಗುತ್ತೆ, ಸುರೇಶ್ ಕುಮಾರ್ ಅವರು ಬಗ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿದ್ಧವಾಗ್ತಾ ಇದೆ ಮತ್ತೊಂದು ಟ್ರೀ ಪಾರ್ಕ್. ಅರಣ್ಯ ಪ್ರದೇಶ ಇನ್ ಮುಂದೆ ಆಗ್ತಾ ಇದೆ ಟ್ರೀ ಪಾರ್ಕ್. ಟ್ರೀ ಪಾರ್ಕ್ ನಿಂದ ಅರಣ್ಯ ಸಂಕುಲಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರಿನಲ್ಲಿ ಟ್ರೀ ಪಾರ್ಕ್ ನಿರ್ಮಾಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಸಂಕುಲಕ್ಕೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಬೆಂಗಳೂರಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಅರಣ್ಯ ಪ್ರದೇಶ, ಅದು ಮೆಟ್ರೋ ರೈಲಿಗೂ ಹತ್ತಿರದಲ್ಲಿರುವಂತಹ ಏಕೈಕ ಅರಣ್ಯ ಪ್ರದೇಶ.
ತುರಹಳ್ಳಿ ಕಿರು ಮೀಸಲು ಅರಣ್ಯ ಪ್ರದೇಶವನ್ನ ಟ್ರೀ ಪಾರ್ಕ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. 400 ಎಕರೆಯಲ್ಲಿ ಟ್ರೀ ಪಾರ್ಕ್ ಅನ್ನ ಮಾಡಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಜನರ ಓಡಾಟವಿರದಂತ ಅರಣ್ಯದಲ್ಲೀಗ ಜನ ಸಂಚಾರಕ್ಕೆ ಅನುವನ್ನ ಮಾಡಿಕೊಡ್ಲಿಕ್ಕೆ ಸರ್ಕಾರ ಮುಂದಾಗಲಾಗಿರುವಂಥದ್ದು. ಟ್ರೀ ಪಾರ್ಕ್ನಿಂದ ಸಸ್ಯ ಗಿಡಮರ ಪಕ್ಷಿಗಳಿಗೆ ಸಂಕಷ್ಟ ಎದುರಾಗ್ತದೆ. ಯಾಕೆಂದ್ರೆ ಜನರು ಹೋಗ್ತಾರೆ ಅಂದ್ರೆ ಅಲ್ಲಿ ಗ್ಯಾರಂಟಿ ಇವು ಕೆಲವಕ್ಕೂ ಕೂಡ ಸಂಕಷ್ಟ ಎದುರಾಗಿ ಆಗುತ್ತೆ. ಸಸ್ಯ ಗಿಡಮರ ಪಕ್ಷಿ ಪ್ರಾಣಿಗಳಿಗೆ ಸಂಕಷ್ಟ ಎದುರಾಗುವಂಥದ್ದು ಗ್ಯಾರಂಟಿ. ಅರಣ್ಯ ಪ್ರದೇಶದಲ್ಲಿ ಟ್ರೀ ಪಾರ್ಕಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸ್ಥಳೀಯ ನಿವಾಸಿಗಳು ಪರಿಸರ ಪ್ರೇಮಿಗಳಿಂದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಲಾಗಿದೆ. ಅರಣ್ಯವನ್ನ ಜನಬಳಕೆ ಪಾರ್ಕ್ ಮಾಡಲಿಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿರುವಂತವರು. #ಸೇವ್ ತುರಹಳ್ಳಿ ಫಾರೆಸ್ಟ್ ಅಭಿಯಾನವನ್ನ ಕೂಡ ಶುರು ಮಾಡಲಾಗಿದೆ. ಟ್ವಿಟರ್ ಮಿಸ್ ಕಾಲ್ ಅನ್ನ ಕೊಟ್ಟಿ ಅಭಿಯಾನವನ್ನ ಶುರು ಮಾಡಲಾಗ್ತಾ ಇರುವಂತದ್ದು. ಟ್ರೀ ಪಾರ್ಕ್ ಹಿಂಪಡೆಯುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಪರಿಸರವಾದಿಗಳು ಹಾಗೆ ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು. ಅರಣ್ಯವನ್ನ ಜನಬಳಕೆ ಪಾರ್ಕ್ ಮಾಡಲಿಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಅಲ್ಲಿನ ನಿವಾಸಿಗಳು ಏನಂತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲಿರುವಂತವ್ರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅರಣ್ಯ ಪ್ರದೇಶಗಳೆಲ್ಲವೂ ಕೂಡ ಈಗ ಟ್ರೀ ಪಾರ್ಕ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗ ನಾವಿರುವಂಥ ಪ್ರದೇಶ ಏನಿದೆ ಇದು ತುರಹಳ್ಳಿ ಫಾರೆಸ್ಟ್. 37 ಎಕರೆ ಇರುವಂಥ ಈ ತುರಹಳ್ಳಿ ಫಾರೆಸ್ಟ್ ಥಿಕ್ ಫಾರೆಸ್ಟ್ ಅಲ್ಲಿ ಒಂದು. ಸೊ ಇಲ್ಲಿ ಭಾಳ ಸ್ಪೀಷಿಯಸ್ ಆದಂಥ ಸಸ್ಯಗಳಿದ್ದಾವೆ, ಮರಗಳಿದ್ದಾವೆ, ಶ್ರೀಗಂಧದ ಮರ, ಬೇರೆ ಬೇರೆ ನೀಲಗಿರಿ ಮರ ಸೇರಿದಂತೆ ಭಾಳಷ್ಟು ಮರಗಳಿದ್ದಾವೆ. ಆದರೆ ಈಗ ಇಲ್ಲಿರುವಂತಹ ಫಾರೆಸ್ಟನ್ನು ಈಗ ಟ್ರೀ ಪಾರ್ಕ್ ರೀತಿಯಾಗಿ ಅಂದರೆ ಜನೋಪಯೋಗಿಯಾಗಿ ಅಂದರೆ ಉಪಯೋಗಕಾರಿಯಾಗಿ ಅಂದರೆ ಸುತ್ತಮುತ್ತಲು ನಿವಾಸಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಮಕ್ಕಳನ್ನು ಆಟ ಆಡಿಸೋ ರೀತಿಯಾಗಿರ್ಬೋದು ಮತ್ತು ಒಳಗಡೆ ವಾಕಿಂಗ್ ರೀತಿ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾಗಿ ಉಪಯೋಗಕ್ಕೆ ಟ್ರೀ ಪಾರ್ಕ್ ಅಂದರೆ ಜನ ಬಳಕೆ ಆಗೋ ರೀತಿಯಾದಂಥ ಪಾರ್ಕನ್ನು ಮಾಡಲಿಕ್ಕೆ ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂದಾಗ್ತಾ ಇರೋದು. ಬನ್ನಿ, ಈ ಬಗ್ಗೆ ಭಾಳಷ್ಟು ಸ್ಥಳೀಯರು ಕೂಡ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಇದು ಥಿಕ್ ಫಾರೆಸ್ಟ್. ಇದು ಈ ಮೊದಲು ಸಾಕಷ್ಟು ರೀತಿಯಾಗಿ ಆನೆಗಳು ಕೂಡ ಬರ್ತಾ ಇದ್ವು. ಆ ಕಾರಿಡಾರ್ ಇರುವಂಥ ಈ ಥಿಕ್ ಫಾರೆಸ್ಟನ್ನು ಥಿಕ್ ಫಾರೆಸ್ಟ್ ಆಗೇ ಉಳಿಸ್ಬೇಕು. ಯಾಕಂದರೆ 2011ರಲ್ಲಿ ಆರಂಭ ಆಗಿರುವಂಥ ಈ ಫಾರೆಸ್ಟ್ ಶುರು ಮಾಡಿದ್ದಾರೆ ತುರಹಳ್ಳಿ ಫಾರೆಸ್ಟು. ಇದನ್ನು ಅಭಿವೃದ್ಧಿ ಮಾಡೋ ಬದಲು ಟ್ರೀ ಪಾರ್ಕ್ ಮಾಡುವಂಥ ಅವಶ್ಯಕತೆ ಏನಿದೆ ಅನ್ನೋದು ಸ್ಥಳೀಯರು ಮತ್ತು ಇಲ್ಲಿರುವಂಥ ಹೋರಾಟಗಾರರು ಮತ್ತು ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಹೋರಾಟ ಮಾಡಿದಂಥ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದ್ದಾರೆ. ಸೀನಿಯರ್ ಸಿಟಿಸನ್ಸ್ಗೆ ಟ್ರೀ ಪಾರ್ಕ್ ಬೇಕಿಲ್ಲ. ನಾವಿರೋ ಕಡೆನೇ ಅಪಾರ್ಟ್ಮೆಂಟ್ಗಳಲ್ಲಿ ವಾಕಿಂಗ್ ಮಾಡೋದಕ್ಕೆ, ಕೂತ್ಕೊಂಡು ಚಾಟ್ ಮಾಡೋದಕ್ಕೆ ಎಲ್ಲದಕ್ಕೂ ಕನ್ವೀನಿಯೆಂಟಾಗಿ ಜಾಗ ಇದೆ. ಆದರೆ ಟ್ರೀ ಪಾರ್ಕ್ ಮಾಡೋದ್ರಿಂದ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಲ್ಲ ತೊಂದರೆ ಆಗುತ್ತೆ ಮತ್ತು ನಮಗೂ ತೊಂದರೆ ಆಗುತ್ತೆ. ಎಲ್ಲ ಕಡೆ ಒಂದು ಕಾಡನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಕಾಡನ್ನ ಕಡಿದು ಟ್ರೀ ಪಾರ್ಕ್ ಮಾಡಬೇಕು ಅಂತಿದ್ದಾರೆ. ಇದೆಲ್ಲ ನಮ್ಮ ವಿರೋಧ. ಬೆಂಗಳೂರಿನ ಜನತೆಗೆ ನಾನು ಕಳಿಕಳಿಯ ಮನವಿ ಮಾಡೋದೇನೆಂದರೆ, ಕಾಡನ್ನು ಕಾಡಾಗೆ ಉಳಿಸಿ, ನಾಡಿನ ಅಭಿವೃದ್ಧಿಗೋಸ್ಕರ ಕಾಡನ್ನು ಕಡಿಬೇಡಿ ಅಂತ ನನ್ನ ಕಳಿಕಳಿ ಮನವಿ. ಸರ್ಕಾರದವರು ಇದರಲ್ಲಿ ನಿಯೋಜನೆ ಮಾಡೋದೇ ಆದರೆ ಇದನ್ನು ಜಾಸ್ತಿ ಬೆಳೆಸಿ, ಯಾವ ಜನರಿಗೂ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಜನ ಎಲ್ಲ ಕೇಳ್ತಾರೆ ತುರಹಳ್ಳಿ ಫಾರೆಸ್ಟಿಗೆ ಹೇಗೆ ಹೋಗಬೇಕು, ಟ್ರೆಕ್ಕಿಂಗ್ ಹೇಗೆ ಆಗಬೇಕು, ವಾಕಿಂಗ್ ಹೇಗೆ ಮಾಡಬೇಕು ಅಂತೇಳಿ. ಎಲ್ಲೂ ದಾರಿಲಿ ಯಾವ ಥರದ ಒಂದು ಬೋರ್ಡ್ ಇಲ್ಲ, ಒಂದು ಸೈನ್ ಬೋರ್ಡ್ ಏನೂ ಇಲ್ಲ. ಹಾಗಾಗಿ ನನ್ನ ಮನವಿ ಏನಂದರೆ, ಇರೋ ಒಂದು ಕಾಡನ್ನು ಬಿಟ್ಟು ಅದು ಒಂದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಬೇಕಾದಷ್ಟು ಪಕ್ಷಿಗಳಿದ್ದಾವೆ, ಕೆಲವೊಂದ್ಸಲಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಕಾಡನ್ನು ಉಳಿಸಿ, ಪರಿಸರ ಉಳಿಸಿ ಅಂತ ನಾವೇನು ಎಲ್ಲ ಕಡೆ ಕೇಳ್ಕೋತೀವಿ, ಅದಕ್ಕೊಂದು ಅರ್ಥ ಇದೆ. ಹಾಗಾಗಿ ನನ್ನ ಮನವಿ ಕರ್ನಾಟಕದ ಇಡೀ ಜನತೆಗಾಗಲಿ ಮತ್ತು ಬೆಂಗಳೂರಿನವ್ರಿಗೂ ನನ್ನ ಮನವಿ ಇದೆ, ನಮ್ಮ ಕಾಡನ್ನು ತುರಹಳ್ಳಿ ಫಾರೆಸ್ಟನ್ನು ಉಳಿಸೋಣ. ಎಷ್ಟು ಪ್ರಾಣಿ ಪಕ್ಷಿಗಳಿದೆ, ಹಾವುಗಳಿದೆ, ನವಿಲುಗಳಿದೆ, ಅವೆಲ್ಲ ಎಲ್ಲಿ ಹೋಗ್ಬೇಕು? ಇವಾಗ ಇದನ್ನು ಸಡನ್ನಾಗಿ ಟ್ರೀ ಪಾರ್ಕ್ ಮಾಡ್ತಾರೆ, ಜನಗಳು ಒಳಗಡೆ ಹೋಗ್ತಾರೆ, ಅವೆಲ್ಲ ಎಲ್ಲಿಗೆ ಹೋಗ್ಬೇಕು ಸರ್? ಎಲ್ಲ ಸಾವಾಗುತ್ತೆ ಅಷ್ಟೇ, ಬೇರೆ ಏನಾಗೋದಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ಅದನ್ನೇ ಕೇಳ್ಕೊತೀವಿ, ನಮಗೆ ದಯವಿಟ್ಟು ಬೇಡ ಟ್ರೀ ಪಾರ್ಕು. ಇರೋ ಟ್ರೀ ಪಾರ್ಕನ್ನು ದಯವಿಟ್ಟು ಅಭಿವೃದ್ಧಿ ಮಾಡಿ ಪ್ರಾಣಿ ಪಕ್ಷಿಗಳನ್ನ ಬದುಕಕ್ಕೆ ಬಿಡಿ ಅಷ್ಟೇ. ಸೊ ಇದು ಏನೋ ಸ್ಥಳೀಯರು ಹೇಳ್ತಿರೋದು, ಹೋರಾಟಗಾರರು ಕೂಡ ಹೇಳ್ತಿರೋದು ಏನಂದ್ರೆ, ಥಿಕ್ ಫಾರೆಸ್ಟ್ ಇದು. ಬೆಂಗಳೂರಲ್ಲಿ ಥಿಕ್ ಫಾರೆಸ್ಟ್ಗಳು ಎಷ್ಟಿದ್ದಾವೆ? ಕಾಯ್ದಿಟ್ಟ ಅರಣ್ಯ ಪ್ರದೇಶಗಳು ಇರೋದು ಭಾಳ ಅಂದ್ರೆ ಭಾಳ ಕಡಿಮೆ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕಾದ್ಯಂತ. ಸೊ ಥಿಕ್ ಫಾರೆಸ್ಟ್ಗಳನ್ನು ಟ್ರೀ ಪಾರ್ಕ್ ಆಗಿ ಮಾಡೋದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸುರಕ್ಷಿತ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಹುಲಿಗಳು ಕಾಣಿಸಿಕೊಂಡಿದ್ದು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ.
ಕೆ ಗುಡಿ ವಲಯದ ಅನಕೆರೆ ರಸ್ತೆಯಲ್ಲಿ ಟೈಗರ್ ಟ್ಯಾಂಕ್ ಬಳಿ ಅಪರೂಪದ ದೃಶ್ಯ ಸೆರೆಯಾಗಿದೆ. ಸಫಾರಿಗೆ ತೆರಳಿದಂತ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಈ ದೃಶ್ಯಾವಳಿಗಳನ್ನು. ನಾವು ಗುಜರಾತ್ನ ಜುನಾಗಢ್ನ ಹೋಟೆಲ್ಗೆ ಬಂದಿದೆ ಸಿಂಹ. ಆರಾಮಾಗಿ ಓಡಾಡಿ ವಾಪಸ್ ಆಗಿದೆ. ಹೋಟೆಲ್ನ ಗೇಟ್ ಜಂಪ್ ಮಾಡಿ ಒಳ ಬಂದಂತ ಸಿಂಹ ಮೊದಲು ಕಾರಿಡಾರ್, ನಂತರ ಪಾರ್ಕಿಂಗ್ ನಲ್ಲಿ ರಾಜಾರೋಷವಾಗಿ ಓಡಾಡಿದೆ. ಬಳಿಕ ಮತ್ತೆ ಗೇಟ್ ಬಳಿ ಬಂದಂತ ಸಿಂಹ ಗೇಟ್ ಹಾರಿ ಮತ್ತೆ ತೆರಳಿದೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಇದು ಗುಜರಾತ್ನಲ್ಲಿ ಸೆರೆಯಾಗಿರುವಂತ ದೃಶ್ಯಾವಳಿ. ಸಿಂಹ ಯಾವ ರೀತಿಯಾಗಿ ಗೇಟ್ ಅನ್ನ ಹಾರಿಕೊಂಡು ಆರಾಮಾಗಿ ಹೋಟೆಲ್ ಒಳಗಡೆ ಬರುತ್ತೆ, ನಂತರ ಪಾರ್ಕಿಂಗ್ ಲಾಟಲ್ಲೆಲ್ಲ ಓಡಾಡುತ್ತೆ, ನಂತರ ಮತ್ತೆ ವಾಪಸ್ ಹೋಗಿರುವಂಥದ್ದು. ಅಲ್ಲಿ ಸೆಕ್ಯೂರಿಟಿ ಕೂಡ ಇದ್ದಾನೆ. ಆದರೂ ಕೂಡ ಅಂದ್ರೆ ಅಲ್ಲಿ ಗೇಟ್ ಹಾಕಿದ್ದಂಥ ಹಿನ್ನೆಲೆಯಲ್ಲಿ ಅವನು ಸೇಫ್ ಆದ, ಇಲ್ಲ ಅಂದಿದ್ರೆ ಕತೆ ಅಷ್ಟೇ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.